ಕ್ಷಯಮುಕ್ತ ಭಾರತದ ಸಂಕಲ್ಪದಡಿ ಕೋಲಾರ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಿನ್ನೆ ಟಮಕ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೆ ಬಿಸಿಜಿ ಲಸಿಕಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರುವ ಕಾರ್ಮಿಕರಿಗೆ ಕ್ಷಯರೋಗದ ಬಗ್ಗೆ ಅರಿವು ಮೂಡಿಸಿ ಲಸಿಕೆ ನೀಡಲಾಯಿತು. ಇದು ಯಾರ್ಯಾರಿಗೆ ಹಾಕ್ಬೋದು ಅಂದ್ರೆ 18 ಇಯರ್ಸ್ ಇಂದ ಹಿಡಿದು 60 ಪ್ಲಸ್ ವರೆಗೂ ಹಾಕ್ಬೋದು. ಆಯ್ತಾ, 18 ವರ್ಷದಿಂದ. ಈ ವೇಳೆ ದೂರದರ್ಶನದೊಂದಿಗೆ ಕಾರ್ಖಾನೆಯ ವ್ಯವಸ್ಥಾಪಕ ಗಣೇಶ್ ತಮ್ಮ ಕಾರ್ಖಾನೆಯಲ್ಲಿ ಸುಮಾರು 200 ಕಾರ್ಮಿಕರಿದ್ದು ಎಲ್ಲರಿಗೂ ಲಸಿಕೆ ನೀಡಲಾಗಿದೆ. ಇದರಿಂದ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದ್ದು ಮುಂದಿನ ದಿನಗಳಲ್ಲಿ ರೋಗ ಬರುವುದನ್ನು ತಡೆಗಟ್ಟಲು ಸಹಕಾರಿಯಾಗಲಿದೆ ಎಂದರು. ಯಾವುದು ಬಾಡಿಯಲ್ಲಿ ಶಕ್ತಿ ಇದು ರೋಗ ನಿರೋಧಕ ಶಕ್ತಿ ಬರುತ್ತೆ. ಈ ಶಕ್ತಿಯಿಂದ ನಿಮಗೆ ಕೆಲವೊಂದು ರೋಗಗಳೆಲ್ಲ ಅಂಟಲ್ಲ. ಸೂಪರ್ವೈಸರ್ ವೆಂಕಟಸ್ವಾಮಿ ಕಾರ್ಖಾನೆಯಲ್ಲಿನ ಎಲ್ಲಾ ಕಾರ್ಮಿಕರು ಲಸಿಕೆ ಹಾಕಿಸಿಕೊಳ್ಳಲು ಅನುಕೂಲವಾಗಿದೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಾರ್ಹ ಎಂದು ತಿಳಿಸಿದರು. ಮಾಡಿಕೊಟ್ಟಿದೆ. ಈ ಕ್ಷಯ ರೋಗ ಮುಂಜಾಗ್ರತೆಯಾಗಿ ಒಂದು ಲಸಿಕೆಯನ್ನು ನಮ್ಮ ಬೋಲ್ಕ ಕ್ಯಾಸ್ಟಿಂಗ್ ಆ್ಯಂಡ್ ಫೋರ್ಜಿಂಗು ತಮಕ ಇಂಡಸ್ಟ್ರಿ ಏರಿಯಾ ಇದರಲ್ಲಿ ಒಂದು ಅನುಕೂಲ ಮಾಡಿದ್ದಾರೆ. ಶುಶ್ರೂಷಕಿ ಶ್ರುತಿ ಕ್ಷಯಮುಕ್ತ ಭಾರತ ನಿರ್ಮಾಣದ ಉದ್ದೇಶದೊಂದಿಗೆ ಕಾರ್ಮಿಕರು ಹಾಗೂ ವಲಸಿಗರು ಹೆಚ್ಚಾಗಿರುವ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಲಸಿಕೆ ನೀಡಲಾಗುತ್ತಿದೆ ಎಂದರು. ಅವ್ರಿಗೆ BP, ಶುಗರು ಮತ್ತೆ ಡ್ರಿಂಕ್ಸ್ ಮಾಡೋರು, ಸ್ಮೋಕ್ ಮಾಡೋರು ಇರೋದ್ರಿಂದ ಅಂಥ ಏರಿಯಾನೇ ಒಂದು ನೋಂದಣಿ ಮಾಡಿಕೊಂಡು ಅಂಥ ಏರಿಯಾಗೆ ಬಂದು ಆ ಥರ ಅವ್ರನ್ನ ಸ್ಕ್ರೀನ್ ಮಾಡಿ ಅವ್ರಿಗೆ BCG ಇಂಜೆಕ್ಷನ್ ಹಾಕ್ತಾ ಇದ್ದೀವಿ. ಜಿಲ್ಲಾ ಆರೋಗ್ಯಾಧಿಕಾರಿ ಶ್ರೀನಿವಾಸ್ ಜಿಲ್ಲೆಯಲ್ಲಿ ಸುಮಾರು 10,000 ಮಂದಿಗೆ ಕ್ಷಯರೋಗ ನಿಯಂತ್ರಣ ಲಸಿಕೆ ನೀಡಲಾಗಿದೆ. ಈ ಲಸಿಕೆ ಕುರಿತು ಜನಪ್ರತಿನಿಧಿಗಳು, ಸುಶಿಕ್ಷಿತರು ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ ಎಂದು ತಿಳಿಸಿದರು. ಯಾವಾಗ ಕಡಿಮೆ ಆಗಿರುತ್ತೆ, ಈಗ ಇನ್ಕ್ಲೂಷನ್ ಹೇಳ್ದಂಗೆ ಇಲ್ಲಿ ಯಾರಿಗೆ ಬೇಕಾದರೂ ಬರ್ಬೋದು. ಮತ್ತು ನಂಬರ್ಸಲ್ಲಿ ತಗೊಂಡ್ರೆ ಯಾವುದಾದ್ರೂ ಒಂದು ಜಿಲ್ಲೆನಲ್ಲಿ ಹೈಯೆಸ್ಟ್ 10,000 ಜನಕ್ಕೆ 10,000 ಮೇಲ್ಪಟ್ಟಷ್ಟು ಜನಕ್ಕೆ ಹಾಕಿದ್ದೀವಿ ನಾವು ಅಂತಂತಂದರೆ ಮೋಸ್ಟ್ಲಿ ನಮ್ಮ ಜಿಲ್ಲೆನೇ ಅಂತ ನಾನು ಅಂದ್ಕೊಂಡಿದ್ದೀನಿ.